ಇನ್ನು ಕೊಲೆ ಆರೋಪಿ ದರ್ಶನ್ ಕೈಗೆ ಮತ್ತೆ ಸಿಗುತ್ತಾ ಗನ್ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಗನ್ ಲೈಸೆನ್ಸ್ಗಾಗಿ ನಟ ದರ್ಶನ್ ಕಾನೂನು ಸಮರಕ್ಕಿಳಿದಿದ್ದಾರೆ. ಆಲ್ರೆಡಿ ಅವರ ಗನ್ ಸೀಸ್ ಆಗಿದೆ. ಗನ್ ಲೈಸೆನ್ಸ್ಗಾಗಿ ನಟ ದರ್ಶನ್ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಈ ಗನ್ ವಿಚಾರದಲ್ಲಿ ವಿಚಾರಣೆ ಮುಂದೂಡ್ತಾ ಇದೆ ಕೋರ್ಟು. ಗನ್ ಲೈಸೆನ್ಸ್ ರದ್ದನ್ನು ಪ್ರಶ್ನಿಸಿ ಇವತ್ತು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಮೊರೆ ಹೋಗ್ತಾರೆ. ದರ್ಶನ್ ಬಳಿ ಇದ್ದಂತಹ ಗನ್ನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಗನ್ನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾಗಿ ಗನ್ ಲೈಸೆನ್ಸ್ ತಾತ್ಕಾಲಿಕ ರದ್ದು ಮಾಡಿದ್ದಾರೆ ಕಮಿಷನರು. ಇನ್ನೊಂದು ಕಡೆ ಈ ಸೆಷನ್ಸ್ ಕೋರ್ಟ್ ಏನಿದೆಯಲ್ಲ, ಆ ಅರ್ಜಿ ವಿಚಾರಣೆ ಕೂಡ ಮುಂದೂಡ್ತಾನೆ ಇದೆ. ಪಿಸ್ತೂಲ್ ವಶಕ್ಕೆ ಪಡೆದಿದ್ದನ್ನು ಪ್ರಶ್ನಿಸಿ ದರ್ಶನ್ ಇವತ್ತು ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಅಂದರೆ ಹೈಕೋರ್ಟ್ನಲ್ಲಿ ನಾನು ಸಾಕ್ಷಿಗಳ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ, ಷರತ್ತು ಪೂರೈಸಿ ಕಾನೂನಾತ್ಮಕವಾಗಿಯೇ ಇದ್ದೇನೆ. ಕೇಳಿ ದರ್ಶನ್ ಒಬ್ಬರು ಚಿತ್ರನಟ, ಸಹಜವಾಗಿ ಸೆಲೆಬ್ರಿಟಿಗಳ ಹತ್ರ ಪರ್ಸ್ನಲ್ ಗನ್ಗಳು ಇದ್ದೇ ಇರ್ತದೆ. ಅದೇ ರೀತಿಯಲ್ಲಿ ದರ್ಶನ್ ಹತ್ರನೂ ಕೂಡ ಇತ್ತು. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆಯ್ತಲ್ಲ, ಆ ಕೊಲೆಯ A2 ಆರೋಪಿನೇ ದರ್ಶನ್ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ಗನ್ನನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ಒಂದು 38-40 ಲಕ್ಷ ರೂಪಾಯಿ ಕ್ಯಾಶ್ ಕೂಡ ಸೀಸ್ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಸುದ್ದಿ ಇತ್ತು. ಹಾಗಾಗಿ ನನಗೆ ಕ್ಯಾಶು ಬೇಕು, ಜೊತೆಗೆ ಗನ್ನು ಬೇಕು ಅಂತ ಇದ್ದಾರೆ ದರ್ಶನ್.